ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮಸ್ಕಾರಗಳು. ಇವತ್ತು ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳಿದ್ದಾವೆ 43 ಇಲಾಖೆಯಿಂದ. ಆದರೆ ಕಳೆದ 5-6 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಮತ್ತೆ ಲಾಸ್ಟ್ ಆಲ್ಮೋಸ್ಟ್ 3 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿಂದ ಲಾಸ್ಟ್ 3 ವರ್ಷದಲ್ಲಿ 5ರಿಂದ 10,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಾವು ಲಾಸ್ಟ್ ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದೀವಿ. ಲಾಸ್ಟ್ 5-6 ವರ್ಷದಿಂದ ಯಾಕೆ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂದ್ರೆ, 2 ವರ್ಷ ಕೋವಿಡ್ ಇಯರ್ ಅಂತ ಯಾವ್ದು ರಿಕ್ರೂಟ್ಮೆಂಟ್ ಆಗಿಲ್ಲ, 1 ವರ್ಷ ಎಲೆಕ್ಷನ್ ಇಯರ್, ಮತ್ತೆ ಈ ಲಾಸ್ಟ್ 7 ವರ್ಷದಿಂದ ಒಂದು ಒಳ ಮೀಸಲಾತಿ ಅಂತ ಹೇಳ್ಕೊಂಡು ಸರ್ಕಾರ ನೆಪ ಇಡ್ತಾ ಇದೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನಿಜ ಹೇಳ್ತೀನಿ, ಇಲ್ಲಿ ರಾಜ್ಯದಲ್ಲಿರುವ ಯುವಕರಿಗೆ ಸಾಕಷ್ಟು ಅಂದ್ರೆ ಅವ್ರು ಎಷ್ಟು ಸಫರ್ ಆಗ್ತಿದ್ದಾರೆ ಅಂತಂದ್ರೆ ಇಮ್ಯಾಜ್ ಮಾಡಕ್ಕಾಗಲ್ಲ. ಎಷ್ಟು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಅಂತಂದ್ರೆ. ಝೊಮ್ಯಾಟೊ, ಸ್ವಿಗ್ಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು, ಓಲಾ ಊಬರ್ ಡ್ರೈವರ್ ಕೆಲಸ ಮಾಡ್ಕೊಂಡು, ಅಲ್ಲಿ ತರಕಾರಿ ಅಂಗಡಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗಾಡಿ ಓಡಿಸ್ಕೊಳ್ತಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ, ಅದರಲ್ಲೂ ಕೂಡ ಒಂದು ವೇಕೆನ್ಸಿ ಮಾಡ್ತಾ ಇಲ್ಲ. ನಾವು ಲಾಸ್ಟ್ ಆಗಸ್ಟ್ 11ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಧಾರವಾಡದಲ್ಲಿ ಸುಮಾರು 50ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ. ಅದಾದ್ಮೇಲೆ ಜಸ್ಟ್ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ತಿರ್ಗಾ ಮತ್ತೆ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ. ಅಲ್ಲೂ ಸುಮಾರು 15-20,000 ಜನ ಸ್ಟೂಡೆಂಟ್ಸ್ ಸೇರಿದ್ರು. ಹೋರಾಟ ಮಾಡಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಎಷ್ಟು ಮಂಡ ಬಿದ್ದಿದೆ ಅಂತಂದ್ರೆ, ಸುಮ್ಮನೆ ಕೋರ್ಟ್ ಮೇಲೆ ನೆಪ ಹೊಡ್ತಿದ್ದಾರೆ. ಈಗ ಲಾಸ್ಟ್ ಮಂತ್ ಕೋರ್ಟ್ ಆದೇಶನೇ ಇದೆ, 6% ಬಿಟ್ಟು 94% ಪ್ರಕಾರ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಮಾಡ್ಕೊಂಡಿರೋದು ಇವರು ವೋಟ್ ಬ್ಯಾಂಕ್ ಸಲುವಾಗಿ. ಆದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ವಿದ್ಯಾರ್ಥಿಗಳಿಗೆ. ನಾನು ಇದನ್ನ ಖಂಡಿಸಿ, ನಾವು ಲಾಸ್ಟ್ ಅಂದ್ರೆ ಡಿಸೆಂಬರ್ ಅಲ್ಲಿ ವಿಂಟರ್ ಸೆಷನ್ ಇದ್ದಾಗ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. 25 ಇಶ್ಯೂಸ್ ನಾವು ಹಿಂದೆ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ವಿ, ಮತ್ತೆ ಹೋರಾಟನೂ ಮಾಡಿದ್ವಿ, ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ. 5 ವರ್ಷ ವಯೋಮಿತಿ ಕೇಳಿದ್ವಿ ನಾವು, 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯದ ಯುವಕರು ಏನಂತಂದ್ರೆ, ಇವರು ವಯೋಮಿತಿ 5 ವರ್ಷ ಕೊಟ್ಟಿದ್ದಾರೆ ಅಂತ ಆದ್ಮೇಲೆ ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಾರಂಭ ಮಾಡ್ತಾರೆ ಅಂತ ಲಾಸ್ಟ್ 7 ತಿಂಗಳಿಂದ ವೇಟ್ ಮಾಡಿದ್ವಿ. ಆದ್ರೆ ಸರ್ಕಾರ ನೋಡಿದ್ರೆ ಯಾವುದೇ ರೀತಿ ಒಂದು ನೋಟಿಫಿಕೇಶನ್ಸ್ ಮಾಡ್ತಾನೆ ಇಲ್ಲ. ಇವರು ಕೋರ್ಟ್ ಮೇಲೆ ಹೇಳ್ತಿದ್ರು, ಕೋರ್ಟ್ ಆದೇಶನೇ ಇದೆ, ಈಗ 6% ಬಿಟ್ಟು ನೀವು 94% ಆದ್ರೂ ಮಾಡಿ, ಇಲ್ಲಾಂದ್ರೆ 50% ಮೇಲಾದ್ರೂ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಆದ್ರೆ ಸರ್ಕಾರ ಮೀನಾಮೇಷ ಎಣಿಸ್ತಿದೆ. ಮತ್ತೆ ಇನ್ನು 1 ವರ್ಷ 2 ವರ್ಷ ಆದ್ರೂ ಇವರು ಮಾಡೋ ಪರಿಸ್ಥಿತಿನೇ ಇಲ್ಲ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಂಡೇನಪ್ಪಾ ಅಂತಂದ್ರೆ, ಸರ್ಕಾರದ ಮೇಲೆ ನಾವು ಒತ್ತಡ ಇರ್ತಾ ಇದೀವಿ. ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇದನ್ನ ನಾವು ಖಂಡಿಸಿ ಇದೇ ಫೆಬ್ರವರಿ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದೀವಿ. ಈ ಒಂದು ಹೋರಾಟದಲ್ಲಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳಿದ್ದಾವೆ. ಟೀಚರ್ ವೇಕೆನ್ಸಿನೇ ಸುಮಾರು 80,000 ಹುದ್ದೆ ಖಾಲಿ ಇದ್ದಾವೆ. ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಮತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಟೀಚರ್ಸ್ ಇಲ್ಲ, ಟೀಚರ್ಸ್ ಇರೋ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮತ್ತೆ ದೈಹಿಕ ಶಿಕ್ಷಕರು ನೇಮಕಾತಿಯಾಗಿ 17 ವರ್ಷ ಆಯ್ತು. ಈ ಒಂದು PSTR, GPSTR, HSTR ನೋಟಿಫಿಕೇಶನ್ಸೇ ಮಾಡ್ತಾ ಇಲ್ಲ. ಮಾನ್ಯ ಅವರು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನನ್ನ ಹತ್ರ ಸುಮಾರು 300 ಸ್ಟೇಟ್ಮೆಂಟ್ಸ್ ಇದೆ ಅವರು ಹೇಳಿರುವಂತದ್ದು. ಕಳೆದ 3 ವರ್ಷಗಳಿಂದ ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. ಆದ್ರೆ ಪ್ರತಿ ಒಂದು ಸತಿನೂ ಮಾಧ್ಯಮದ ಹತ್ರ ಹೋಗೋದು, ಪ್ರೆಸ್ ಮೀಟ್ ಮಾಡಿದಾಗ ಕಾರ್ಯಕ್ರಮದಲ್ಲಿ ಬರೀ ಸುಳ್ಳು ಹೇಳಿಕೆನೇ ಕೊಡ್ತಿದ್ದಾರೆ. ಇವತ್ತು ಮಾಡಿದೀನಿ, ಆಲ್ರೆಡಿ ನಾನು ಟೀಚರ್ಸ್ ವೇಕೆನ್ಸಿ 15,000, 13,000 ವೇಕೆನ್ಸಿ ಫಿಲ್ ಮಾಡಿದೀನಿ ಅಂತ. ಇವರು ಸರ್ಕಾರ ಬಂದ ಮೇಲೆ ಒಂದೇ ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ ಶಿಕ್ಷಣ ಇಲಾಖೆಯಲ್ಲಿ. ಮತ್ತೆ ಅವರು ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಹೇಳ್ತಾರೆ, ಇನ್ನೇ ನೆಕ್ಸ್ಟ್ ವಾರ ಈಗ 1 ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ. 2,000 ವೇಕೆನ್ಸಿ ಅಸಿಸ್ಟೆಂಟ್ ಪ್ರೊಫೆಸರ್ ವೇಕೆನ್ಸಿ ಇದೆ, ಮತ್ತೆ ಇನ್ನ ಪಾಲಿಟೆಕ್ನಿಕ್ಸ್ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಸೇರ್ಕೊಂಡು 2,000 ವೇಕೆನ್ಸಿ ಇದೆ. ಅದನ್ನ ಈ ಕೂಡಲೇ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ನಿಮ್ಮ ಸುಳ್ಳು ಸ್ಟೇಟ್ಮೆಂಟ್ಸ್, ನಿಮ್ಮ ಸುಳ್ಳು ಭರವಸೆಗಳನ್ನ ಇಷ್ಟು ದಿನ ರಾಜ್ಯದಲ್ಲಿರೋ ಯುವಕರು ಕೇಳಿ ಸಾಕಾಗಿದೆ. ಇಲ್ಲಿವರೆಗೂ ತಾಳ್ಮೆ ಇತ್ತು, ಆ ತಾಳ್ಮೆ ಕಳ್ಕೊಂಡಿದೀವಿ. ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಾವು ಇದೇ ತಿಂಗಳು 11ನೇ ತಾರೀಕು ಬುಧವಾರ ನಾವು ಬೃಹತ್ ಮಟ್ಟದ ಹೋರಾಟ ಮಾಡ್ತಿದೀವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ. ಮತ್ತೆ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, 2 ದಿನದಿಂದ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ.
ಸುಮಾರು 20,000 ರಿಂದ 30,000 ವೇಕೆನ್ಸಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವತ್ತು ಮನೆ ಮನೆ ಪೊಲೀಸ್ ಅಂತ ಹೇಳ್ತಾರೆ, ಅಲ್ಲಿ ಇಲಾಖೆ ಒಳಗಡೆ ಪೊಲೀಸೇ ಇಲ್ಲ ಅಂತ ಅಂದಾಗ ಮತ್ತೆ ಎಷ್ಟು ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಮತ್ತೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಜನಸಾಮಾನ್ಯರು ಕೂಡ. ಅದರಲ್ಲೂ ಹೆಚ್ಚಿನಾಗಿ ಈ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. 600 PSI ಅಪ್ರೂವಲ್ ಆಗಿ 600 PSI ನೋಟಿಫಿಕೇಶನ್ ಮಾಡ್ತೀನಿ ಅಂತ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿ ಸುಮಾರು 2 ರಿಂದ 3 ವರ್ಷ ಆಯ್ತು. ಇಲ್ಲಿವರೆಗೂ ಅದ್ರ ಬಗ್ಗೆ ಇನ್ನೇನು ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ ಅಂತ ಹೇಳಿ 3 ವರ್ಷದಿಂದ ಹಿಂಗೆ ತಳ್ಕೊಂತಾನೆ ಬರ್ತಿದ್ದಾರೆ. ಮತ್ತೆ PC ನೋಟಿಫಿಕೇಶನ್ಸ್ ನಾವು ವಯೋಮಿತಿ ಕೊಡಿ ಅಂತ ಸಾಕಷ್ಟು ಪ್ರಯತ್ನ ಮಾಡಿ ಕೇಳಿದ್ವಿ, ಆದ್ರೆ ಅವ್ರು ಕೊಟ್ಟಿರ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಅದನ್ನ ಪೊಲೀಸ್ ಇಲಾಖೆಯಲ್ಲೂ ಅಪ್ಲೈ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಆಗಬೇಕು. ಬರೀ ಪೊಲೀಸ್ ಇಲಾಖೆಯಲ್ಲಿ PC PSI ಅಲ್ಲ, ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದಾವೆ. ಆ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಸುಮಾರು 2017-18 ಆಗಿರೋದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಮತ್ತೆ ಎಕ್ಸೈಸ್ ಗಾರ್ಡ್ ಅಂತ ಇತ್ತು, ಇವಾಗ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅದರಲ್ಲೂ ಸಾಕಷ್ಟು ರೆಕ್ರೂಟ್ಮೆಂಟ್ ಇದೆ. ನಾವು ನೋಡಿರ್ಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಕರಪ್ಷನ್ ಆಗ್ತಾ ಇದೆ ಅಂತ. ಬಿಕಾಸ್ ಕರಪ್ಷನ್ ಒನ್ ಆಫ್ ದಿ ರೀಸನ್ ಏನಂದ್ರೆ ಆ ಇಲಾಖೆ ಒಳಗಡೆ ಸಿಬ್ಬಂದಿಗಳೇ ಇರಲ್ಲ. ಇಲಾಖೆಯಲ್ಲಿ ಸಿಬ್ಬಂದಿ ಇಲ್ಲ ಅಂತಂದ್ರೆ ಕರಪ್ಷನ್ ಜಾಸ್ತಿನೇ ಆಗುತ್ತೆ. ಯಾವುದೇ ನೀವು ಇಲಾಖೆ ಸರ್ಕಾರಿ ಇಲಾಖೆಗೆ ಹೋದ್ರೆ ಒಬ್ರು ಮಾಡೋ ಕೆಲಸ 2-3 ಜನ ಮಾಡ್ತಿದ್ದಾರೆ. ಈ ಪರಿಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿರೋ ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ನೀವು ಫ್ರೀ ಬೀಸ್ ಏನ್ 60,000 ಕೋಟಿ ಖರ್ಚು ಮಾಡ್ತಿದ್ದೀರಾ, ಅದ್ರ ಅಷ್ಟು ಅಲ್ಲಿ ಕೂಡ ಕಾಳಜಿನ ಇಲ್ಲಿ ರಾಜ್ಯದ ಯುವಕರ ಮೇಲೆ ಕೊಡಿ, ಮತ್ತೆ ಹೆಲ್ತ್ ಮೇಲೆ ಡಿಪೆಂಡ್ ಕೊಡಿ, ಎಜುಕೇಶನ್ ಮೇಲೆ ಕೊಡಿ, ಸ್ಪೋರ್ಟ್ಸ್ ಮೇಲೆ ಕೊಡಿ. ನೀವು ರಾಜ್ಯ ಸರ್ಕಾರ ನೀವು ವೋಟ್ ಬ್ಯಾಂಕ್ ಆಗಿ ಸುಮ್ಮನೆ ಕ್ಯಾಸ್ಟ್ ರಿಸರ್ವೇಶನ್ ಎಷ್ಟು ಸತಿ ಅಂತ ನೀವು ಇದು ಮಾಡ್ಕೊಂತೀರಾ. ನೀವು ಇನ್ನ ನೇಮ ಎಲೆಕ್ಷನ್ಗೋಸ್ಕರ ಅಲ್ಲ, ರಾಜ್ಯದ ಬೆಳವಣಿಗೆ, ರಾಜ್ಯದ ಡೆವಲಪ್ಮೆಂಟ್ಗೋಸ್ಕರ ಆದ್ರೂ ನೀವು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ನೋಡ್ಬೇಕು. ಯಾಕೆಂದ್ರೆ ಯಾವುದೇ ಇಲಾಖೆಯಲ್ಲಿ ಇವತ್ತು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರೋದು ಇಲ್ಲಿ ಜನಸಾಮಾನ್ಯರು. ಇದೇ ರೀತಿ ಸಾಕಷ್ಟು ಇಲಾಖೆಗಳು ಇದಾವೆ. GPS FDA STA 7-8 ವರ್ಷ ಆಯ್ತು. 2017-18 ಕರೆದಿರೋ ನೋಟಿಫಿಕೇಶನ್ಸ್, FDA STA ನೋಟಿಫಿಕೇಶನ್ಸ್ ಆಗಿಲ್ಲ. ಇವತ್ತು ಮೆಜಾರಿಟಿ KPSC ಇಂದ ರೆಕ್ರೂಟ್ಮೆಂಟ್ ಆಗೋದು FDA STA. ಅದರಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ, ಇವತ್ತು ಮಾಡ್ತಾರೆ ನೋಟಿಫಿಕೇಶನ್, ನಾಳೆ ಮಾಡ್ತಾರೆ ಅಂತ. 7-8-9 ವರ್ಷದಿಂದ ಯಾವುದೋ ರೆಕ್ರೂಟ್ಮೆಂಟ್ ಆಗಿಲ್ಲ. ಹಿಂಗಾಗಿ ನಾವು ಇದನ್ನೆಲ್ಲ ಖಂಡಿಸಿ ಇದೇ 11ನೇ ತಾರೀಕು ಬೃಹತ್ ಮಟ್ಟ ಹೋರಾಟ ಮಾಡ್ತಾ ಇದೀವಿ. ಇದ್ರ ಜೊತೆ ಇನ್ನೊಂದು CTE ಇದೆ, RTO ಇದೆ, ಎಷ್ಟೊಂದು ವೇಕೆನ್ಸಿ ಇದೆ. ಖಾಲಿ ಇರೋ ಹುದ್ದೆಗಳು ನೋಡ್ಬೇಕಂದ್ರೆ ಎಷ್ಟೊಂದಿದೆ. ಮತ್ತೆ ನಮ್ಮ KPSC ಆಗಿರೋಂಥ ಎಕ್ಸಾಮ್ಸ್ ACCR ಎಕ್ಸಾಮ್ ಆಗಿ 10 ತಿಂಗಳಾಯ್ತು ಎಕ್ಸಾಮ್ಸ್ ಬರೆದು. ಆ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಎಕ್ಸಾಮ್ ಒಂದಿನ ಪೋಸ್ಟ್ಪೋನ್ ಮಾಡಿ 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರೆ ಮಾಡಲ್ಲ. ಆದ್ರೆ ಎಕ್ಸಾಮ್ ಬರ್ದಾದ್ಮೇಲೆ 10 ತಿಂಗಳಾಗಿದೆ ಮೇನ್ಸ್, ACCR ಮೇನ್ಸ್ ಬರೆದು. ಆ 10 ತಿಂಗಳಾದ್ರೂ ಇಲ್ಲಿವರೆಗೂ ಕರೆಕ್ಷನ್ ಮಾಡಿಲ್ಲ ಅದನ್ನ KPSC ಅವರು. ಅದಾದ್ಮೇಲೆ ಇದ್ರ ಜೊತೆಲಿ KPSC ಇಂದ ಏನು ನಾವು ಸರ್ಕಾರ ಒಂದು ಲ್ಯಾಂಡ್ ಸರ್ವೇಯರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಮಾಡಿತ್ತು. ನೋಟಿಫಿಕೇಶನ್ ಮಾಡಿ 1 ವರ್ಷ ಆದ್ರೂ ಇವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ. ಮತ್ತೆ ಒಳ ಮೀಸಲಾತಿ ಅದು ಇದು ಸಮಸ್ಯೆ ಅಂತ ಹೇಳ್ಕೊಂಡು ಆ ನೋಟಿಫಿಕೇಶನ್ಸ್ ಇನ್ನೂ ಪೆಂಡಿಂಗ್ ಇದೆ. ಅದನ್ನ KPSC ಕೂಡ ಬಂದು KEA ಕೊಟ್ಟು ನಾವು ಈ ಕೂಡಲೇ ಆ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟದಲ್ಲಿ ನಾವು ಇದು ಮಾಡ್ತಾ ಇದೀವಿ. ದಯವಿಟ್ಟು ಸರ್ಕಾರ ಇದನ್ನ KPSC ಕೂಡ ಬಂದು KEA ಕೊಟ್ಟು ವಿತಿನ್ 6 ಮಂತ್ ಅಲ್ಲಿ ಎಲ್ಲ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಲ್ಯಾಂಡ್ ಸರ್ವೇಯರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಕಂಪ್ಯೂಟರ್ ಟೀಚರ್ಸ್, ಕಂಪ್ಯೂಟರ್ ಆಪರೇಟರ್ಸ್ ರೆಕ್ರೂಟ್ಮೆಂಟ್ ಆಗಿಲ್ಲ, ಅದು ಕೂಡ ರೆಕ್ರೂಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇದ್ರ ಜೊತೆ ಸಂಗೀತ ಟೀಚರ್ಸ್ ಸುಮಾರು ಪಾಪ 2008-9 ಆಗಿರೋ ನೋಟಿಫಿಕೇಶನ್ಸ್ ಅಲ್ಲಿಂದ ಇಲ್ಲಿ 2008-9 ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ಅವರು ಸಾಕಷ್ಟು ಬಾರಿ ಮಿನಿಸ್ಟರ್ಸ್ಗೆ ಮತ್ತೆ ಸರ್ಕಾರಕ್ಕೆಲ್ಲ ತುಂಬಾ ಸತಿ ಮನವಿ ಮಾಡ್ಕೊಂಡ್ರು ಆಗಿಲ್ಲ. ಇದನ್ನು ನಾವು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದೀವಿ. ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸರ್, ವಿಲೇಜ್ VAO ಒಂದು ನೋಟಿಫಿಕೇಶನ್ಸ್ ಲಾಸ್ಟ್ 1,000 ವೇಕೆನ್ಸಿ ಫಿಲ್ ಮಾಡಿದ್ರು KEA ಇಂದ. ಕೃಷ್ಣ ಬೈರೇಗೌಡ ಸರ್ ಅವರೊಬ್ರು ಬಿಟ್ರೆ ಬೇರೆ ಯಾವ ಮಿನಿಸ್ಟರ್ಸ್ ಹೇಳ್ತೀನಿ ಕೇಳಿ, ಯಾವ್ದು ಮೆಜಾರಿಟಿ ಒಂದು ಮಿನಿಸ್ಟರ್ಸ್ ವಿದ್ಯಾರ್ಥಿಗಳ ಪರವಾಗಿರ್ಬೋದು ನೇಮಕಾತಿ ವಿಚಾರವಾಗಿ ಯಾರೂ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. ನಾವು ಇದನ್ನ ಈ ಕೂಡಲೇ VAO 500 ವೇಕೆನ್ಸಿ ಇದೆ, ಅದನ್ನ ಈ ಕೂಡಲೇ ಮತ್ತೆ ಒಂದು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹೋರಾಟ ಮಾಡ್ತಾ ಇದ್ವಿ. ಮತ್ತೆ ಸ್ಟಾಫ್ ನರ್ಸ್ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 30,000-40,000 ವೇಕೆನ್ಸಿ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದನೂ ವೇಕೆನ್ಸಿ ನಾವು ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲೂ ಎಷ್ಟೋ ಜನ
ಸ್ಟಾಫ್ ನರ್ಸು ವೇಕೆನ್ಸಿ ಅಂದ್ರೆ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಈ ಅವರು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ. ಮತ್ತೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ, ಒಂದು ನೋಟಿಫಿಕೇಶನ್ಸ್ ಆಗಿದೆ ಅಂತಂದ್ರೆ ಒಂದೊಂದು ನೋಟಿಫಿಕೇಶನ್ಸ್ ಅಲ್ಲಿ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಕೋಟಿ ಕೆಇ ಇಂದ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂದ್ರೆ 750 ರೂಪಾಯಿ ಪೇ ಮಾಡಬೇಕು. ಎಷ್ಟೋ ಜನ ಇವತ್ತು ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಷ್ಟು ಕಷ್ಟಪಟ್ಟು ಒಂದೊಂದು ಸಾವಿರ ದುಡ್ಕೊಂಡು ಅಲ್ಲಿ ಬಂದ ದುಡ್ದು ಇಲ್ಲಿ ಅಪ್ಲಿಕೇಶನ್ ಫೀಸ್ ಹಾಕಂತ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟೋ ಜನ ವೀಕ್ಲಿ 1-2 ದಿನ ಕ್ಯಾಟ್ರಿಂಗ್ ಕೆಲಸ ಮಾಡ್ಕೊಂಡು ಅಲ್ಲಿ ದುಡ್ದಿದ್ದ ದುಡ್ಡಲ್ಲಿ ಅಪ್ಲಿಕೇಶನ್ ಫೀಸ್ ಆಗ್ತಾ ಇದ್ದಾರೆ. ಇದನ್ನ UPSC ಮಾದರಿ ತರ ಅಲ್ಲಿ ಬರೀ 100 ರೂಪಾಯಿ ಇದೆ. UPSC ಮಾದರಿ ತರ 100 ರೂಪೀಸ್ ಫೀಸ್ ಇರ್ಬೇಕಂತ ಹೇಳ್ಬಿಟ್ಟು ನಾವು ಇದನ್ನು ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇದೇ ರೀತಿ ಇನ್ನು ಹಲವಾರು ಅಂದ್ರೆ KS ವಿಚಾರನೂ ಅಷ್ಟೇ 384 KS ಪೋಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು KPSC ಇಂದ. ಆದ್ರೆ ಫಸ್ಟ್ ಬಾರಿ ಕನ್ನಡ ಟ್ರಾನ್ಸ್ಲೇಷನ್ ಇಂದ ರೀ ಎಕ್ಸಾಮ್ ಆಯ್ತು, ಮತ್ತೆ 2ನೇ ಬಾರಿನೂ ಮತ್ತದೇ ತಪ್ಪು ಮಾಡಿದ್ರು. ಸುಮಾರು 76,000 ಜನ ಕನ್ನಡ ಅಭ್ಯರ್ಥಿಗಳಿದ್ರೆ ಅವರಿಗೂ ನ್ಯಾಯ ಕೊಡಬೇಕು. ಯಾಕೆಂದ್ರೆ KS ಮೇನ್ಸ್ ನಾಳೆ ಎಕ್ಸಾಮ್ ಅಂತಂದ್ರೆ ಇವತ್ತು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ರಾತ್ರಿ ಎಲ್ಲ ಅದು ಮಳೆಯಲ್ಲಿ, ಮತ್ತೆ ಆ ನೆಕ್ಸ್ಟ್ ಡೇ ಎಕ್ಸಾಮ್ಸ್. ಈ ರೀತಿ ಎಷ್ಟೋ ಜನಕ್ಕೆ ಅಡ್ಮಿಟ್ ಕಾರ್ಡ್ ಸಿಕ್ಕಿಲ್ಲ. ಈ ಒಂದು ರಿಸರ್ವೇಶನ್ ಇಶ್ಯೂಸ್ ಇದೆ. ಹಿಂಗೆಲ್ಲ ಈ ಇಶ್ಯೂಸ್ ಇರೋದ್ರಿಂದ ಈ ಒಂದು ಇಶ್ಯೂಸ್ ನ ಸಾರ್ಟ್ ಔಟ್ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಹಮ್ಮಿಕೊಂಡಿದೀವಿ. ಮತ್ತೆ ಎಲ್ಲ ಇಲಾಖೆಯಿಂದ 43 ಇಲಾಖೆಯಿಂದ ಏನಿದೆ ಅಷ್ಟು ಒಂದು ನಮ್ಮ ಬೇಡಿಕೆ ಏನಿದೆ ಅದನ್ನ ಕೂಡಲೇ ಈಡೇರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ನಾವು ಧಾರವಾಡ, ಬಿಜಾಪುರದಲ್ಲಿ ಮತ್ತೆ ಬೆಳಗಾವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಹಿಂದೆ ಲಾಸ್ಟ್ ಇಯರ್ ಆಗಸ್ಟ್ 11ನೇ ತಾರೀಕು ಬೆಂಗಳೂರಲ್ಲೂ ಹೋರಾಟ ಮಾಡಿದ್ವಿ. ಅದೇ ರೀತಿ ನಾವು ಬೆಂಗಳೂರಲ್ಲೂ ಈ 11ನೇ ತಾರೀಕು ಬುಧವಾರ ಹೋರಾಟ ಮಾಡ್ತಾ ಇದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಅವ್ರ ಪೇರೆಂಟ್ಸ್ ಏನಿದ್ದಾರೆ ಅಷ್ಟು ಜನ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕಳಕಳಿಯಿಂದ ಕೇಳ್ಕೊಂತೀನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಒಂದು ಡಿಸ್ಕಸ್ ಮಾಡೋಣ CM ಜೊತೆ 1 ಅವರ್. ಕರೆಕ್ಟ್ ಸರ್. ಸರ್ ಅದು 1 ಅವರ್ ಅವತ್ತು ನಾವು ಭರವಸೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ರು ಸರ್. ಅದು ಅವ್ರು ಏನ್ ಹೇಳಿದ್ರು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಅಂತೂ ಮಾಡಿದ್ದಾರೆ. ಆದ್ರೆ ಈ ರೆಕ್ರೂಟ್ಮೆಂಟ್ 56,000 ವೇಕೆನ್ಸಿ ಏನಿದೆ ನಾವು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಗಸ್ಟ್ 11ನೇ ತಾರೀಕು ಮಾಡ್ಬೇಕಾದ್ರೆ ಇವರು ಕೃಷಿ ಸಚಿವರು ಅಲ್ಲೇ ಒಂದು 1/3 ಆಫ್ ದಿ ವೇಕೆನ್ಸಿ ಏನಿದೆ ಅದನ್ನ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದರ ಚರ್ಚೆ ಮಾಡಿದಾಗ 56,000 ವೇಕೆನ್ಸಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ, ಕೋರ್ಟ್ ತಡೆ ಹಿಡಿದಿದೆ ಅಂತ ಹೇಳಿದ್ರು. ಕೋರ್ಟ್ ಏನ್ ಹೇಳ್ತಿದೆ ಸರ್, ಇವತ್ತು 56% ಅಲ್ಲಿ ನೀವು ರೆಕ್ರೂಟ್ಮೆಂಟ್ ಮೀಸಲಾತಿ ಏನಿದೆ 56% ಅದು ಇಂದಿರಾ ಸಹಾನಿ ಬೆಂಚ್ ಏನಿದೆ 50% ನೀವು ಕ್ರಾಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇವರು ಸ್ಟೇಟ್ ಗೌರ್ಮೆಂಟ್ ಆಗ ಅದನ್ನ 9th ಶೆಡ್ಯೂಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಯ್ತು, ಆಡ್ ಮಾಡ್ಬೇಕಾಯ್ತು. ಮತ್ತೆ ಪ್ರೆಸಿಡೆಂಟ್ ಅಸೆಂಟ್ ಆಗ್ಬೇಕಾಯ್ತು, ಅವ್ರ ಸಿಗ್ನೇಚರ್ ಆಗ್ಬೇಕಾಯ್ತು. ಇವ್ರು ಮಾಡಿಲ್ಲ, ಬರೀ ಆರ್ಡಿನೆನ್ಸ್ ಪಾಸ್ ಮಾಡಿ ವಿತಿನ್ 6 ಮಂತ್ ಅಲ್ಲಿ ಅದನ್ನ ಎಲ್ಲಾ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬೇಕಾಯ್ತು. ರಾಜ್ಯ ಸರ್ಕಾರ ಮಾಡಿಲ್ಲ. ಅದು ಆರ್ಡಿನೆನ್ಸ್ ಅದು ತಿರ್ಗಾ ಮತ್ತೆ ಇವರು ಗವರ್ನರ್ ಹತ್ರ ಒಂದ್ಸತಿ ಕಳ್ಸಿದ್ದಾರೆ, ಮತ್ತೆ ಅವರು ಅಸೆಂಟ್ ಅಂದ್ರೆ ಸೈನ್ ಹಾಕಿಲ್ಲ, ಮತ್ತೆ ಇನ್ನೊಂದ್ಸತಿ ಕಳ್ಸಿದ್ದಾರೆ. ಅದು ಆಗಲ್ಲ ಸರ್. ಈ ಕೋರ್ಟ್ ಅಲ್ಲೂ ಇದೆ ಕೇಸ್. ಅದನ್ನ ಕೋರ್ಟ್ ಏನ್ ಹೇಳಿದೆ 6% ಬಿಟ್ಟು 94% ಮೇಲೆ ಮಾಡಿ ನೀವು ರೆಕ್ರೂಟ್ಮೆಂಟ್ ಮಾಡಿ ಆಮೇಲೆ ಬೇಕಾದ್ರೆ 1 ವರ್ಷ ಅದು ಆಗುತ್ತೆ ಸರ್. ಈಗ ಕೋರ್ಟ್ ಅಂತ ಅಂದ್ಮೇಲೆ ಈಗ ಹೈಕೋರ್ಟ್ ಇಂದ ನೆಕ್ಸ್ಟ್ ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹಂಗಂತ ಹೋದ್ರೆ ಇನ್ನು 1 ವರ್ಷ 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಈಗ ತಮಿಳ್ನಾಡಲ್ಲೂ ರಿಸರ್ವೇಶನ್ 69% ಇದೆ ಸರ್. ಬಿಕಾಸ್ ತಮಿಳ್ನಾಡಲ್ಲಿ ಯಾರು ಕೇಸ್ ಹಾಕಿಲ್ಲ, ಅದ್ರ ಬಗ್ಗೆ ಕೇಸ್ ಹಾಕ್ತಾ ಇರೋದ್ರಿಂದ ಅದಕ್ಕೆ ನಡ್ಕೊಂತ ಹೋಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಆ ರೀತಿ ಇಲ್ಲ, ಎಲ್ಲ ಕೇಸ್ ಹಾಕಿದ್ದಾರೆ ಜನರಲ್ ಮೆರಿಟ್ ಇರೋರು. ಅವ್ರು ಕೇಸ್ ಹಾಕಿದ್ರೆ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಆಸ್ ಪರ್ ನೀವು ಅಮೆಂಡ್ಮೆಂಟ್ ಏನಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಸರ್, 9 ಬೆಂಚ್ ಅದು ಜಡ್ಜ್ಮೆಂಟ್ 50% ಕ್ಯಾಪ್ ಮೀರಂಗಿಲ್ಲ ಅಂತ ಹೇಳಿ. ಅದನ್ನ ಮೀರ್ಬಿಟ್ಟು ಇವರು ಮತ್ತೆ ರಿಸರ್ವೇಶನ್ ಜಾಸ್ತಿ ಮಾಡ್ತಾನೆ ಹೋಗ್ತಿದ್ರೆ ಮತ್ತೆ ಅದು ಯಾವ ರೀತಿ ಸರಿಪಡಿಸಕ್ಕಾಗುತ್ತೆ ಹೇಳಿ ಸರ್. ಅದು ಪ್ರಾಪರ್ ಆಗ ಮಾಡ್ಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲೂ ಆಗ್ಬೇಕು, ಇಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಆಗ್ಬೇಕು. 2 ಕಡೆ ಸೇಮ್ ಗೌರ್ಮೆಂಟ್ ಇದ್ರೆ ಅದು ಸ್ವಲ್ಪ ಈಸಿ ಆಗ್ತಾ ಇತ್ತು. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇದೆ, ಇಲ್ಲ ಆಗುತ್ತೆ ಸರ್ ಅದು. ಮತ್ತೆ ಇದು ಕೋರ್ಟ್ ಅಂತ ಅಂದ್ಮೇಲೆ 1-2 ದಿನದಲ್ಲಿ ಸೆಟ್ಲ್ ಆಗುವಂತದ್ದು ವಿಚಾರನೂ ಅಲ್ಲ ಅದು. ಅದು ಸಾಕಷ್ಟು ಟೈಮ್ ಹಿಡಿಯುತ್ತದು. ಹಂಗಾಗಿ ಇಲ್ಲಿ ಸಫರ್ ಆಗ್ತಾ ಇರೋದೇನೋ ಅಲ್ಟಿಮೇಟ್ ಸ್ಟೂಡೆಂಟ್ಸ್ ಜೊತೆ ಅವ್ರ ಪೇರೆಂಟ್ಸ್ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಇವತ್ತು 1 ವರ್ಷ 2 ವರ್ಷ ಕಳಿಸ್ಬೋದು ಸರ್ ದುಡ್ಡು 5,000 10,000. ಅದು ವರ್ಷಾನುಗಟ್ಲೆ ಇವರು 5 ವರ್ಷ 10 ವರ್ಷ ಹಿಂಗೆ ಡ್ರಾಗ್ ಮಾಡ್ಕೊಂತ ಹೋದ್ರೆ ಎಷ್ಟಂತ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಸರ್ 20 to 30 years ಅನ್ನೋದು. ಆ ಯೂತ್ಸ್ ಅನ್ನೋದನ್ನ ಯೂತ್ಸ್ ಪ್ರೊಡಕ್ಟಿವ್ ಕಳ್ಕೊಂತ ಇದೀವಿ ಇವತ್ತು.
ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಿದೆ, ನಮ್ಮ ಡಿಮ್ಯಾಂಡು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಅದು ನಿಮಗೆ ಬಿಟ್ಟಿ ಸರ್. ಅದು 94% ಕೋರ್ಟ್ ಆದೇಶನೇ ಇದೆ. 94% ಮೇಲೆ ಮಾಡಿ. ಬೇರೆ ಬೇರೆ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ 94 ಅವ್ರ ರಿಸರ್ವೇಶನ್ಸ್ ಎಷ್ಟಿದೆ ಅದು ಬಿಟ್ಟು ಮಾಡ್ತಿದ್ದಾರೆ ಎಲ್ಲ ಕಡೆ. ಇವು ಸರ್ ರಾಜ್ಯ ಸರ್ಕಾರ ಬೇಕು ಅಂತ ಡಿಲೇ ಮಾಡ್ತಿದೆ. ಯಾವುದೇ ಕಾರಣಕ್ಕೂ ಸರ್ ನಾನು ಹೇಳ್ತೇವೆ, ಇವತ್ತು ಇಲ್ಲಿ ಈ ಒಂದು ನೇಮಕಾತಿ ಆಗೋವರೆಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಅಷ್ಟು ಈಸಿಯಾಗಿದ್ದು ರಾಜ್ಯ ಸರ್ಕಾರ ನೇಮಕಾತಿ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಮತ್ತೆ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಹೋರಾಟ ಮಾತ್ರ ಕಂಟಿನ್ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್ ಕಾಂತಕುಮಾರ್ ಅವರೇ, ಹಾ ಸರ್. ಈಗ ಕೋರ್ಟ್ ಆದೇಶ ಇದೆ, ಹಾ ಸರ್. ಅದು ನೇಮಕಾತಿ ಮಾಡ್ಕೋಬೇಕು ಅಂತ ಡೈರೆಕ್ಷನ್ ಕೊಟ್ಟಿದೆ. ಹಾ ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕೆ 20 ವರ್ಷದ ಅರಿಯರ್ಸ್ ಅನ್ನು ಕೊಡಬೇಕು ಅಂತ ಮೊನ್ನೆ ಇದು ಮಾಡಿದೆ. ಕರೆಕ್ಟ್ ಸರ್. ನೀವು ಈ ಹೋರಾಟದ ಜೊತೆಗೆ ಕಾನೂನು ಹೋರಾಟ ಅದನ್ನ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಲಿ ಹೋರಾಟ ಮಾಡ್ತೀವಿ ಸರ್. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕರೆಕ್ಟ್ ಸರ್. ಅಂದ್ರೆ ನಾವು ಕಾನೂನು ರೀತಿಯಲ್ಲಿ ನಾವು ಇಂಪ್ಲೀಡ್ ಆಗ್ತೀವಿ ಸರ್. ಎರಡನ್ನೂ ಮಾಡ್ತೀವಿ ಸರ್. ಯಾವ್ದು ಬೇಕಾಗುತ್ತೆ ಅದಾಗುತ್ತೆ. ಕರೆಕ್ಟ್ ಸರ್. ಒಂದು ರಾಜಕಾರಣ ಮೀಟ್ ಮಾಡ್ತೀರಾ. ಇತ್ತೀಚಿನ ಬಹುತೇಕ ಸರ್ಕಾರಿ ನಿರ್ಧಾರಗಳು ಕೋರ್ಟಿನ ತೀರ್ಪಿನ ಅನುಸಾರ ನಡೀತಾ ಇದೆ. ಹೌದು ಸರ್. ಹೌದು ಸರ್. ಪ್ರಮುಖ ನಿರ್ಧಾರಗಳು 100% ಸರ್. ಅಲ್ಲೂ ಕೂಡ ನೀವು ನಿಮ್ಮ ಹೋರಾಟದ ಸಂಪರ್ಕ ಸಾಕ್ಬೇಕಲ್ವಾ? ಸತ್ಯ ಸರ್. ಅದು ಮಾಡ್ತಾ ಇದೀವಿ ಸರ್. ಅಲ್ಲೂ ಇಂಪ್ಲೀಡ್ ಆಗಿದ್ದೀವಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಂಪ್ಲೀಡ್ ಮಾಡಿ ಪಟಿಷನರ್ ಯಾರು ಇಂಪ್ಲೀಡ್ ಆಗಿರೋ ಒರಿಜಿನಲ್ ಪಟಿಷನರ್ ಯಾರು ಇದೆ ಸರ್. ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸರ್. ಇದೆ ಸರ್. ಮತ್ತೇನಾದ್ರು ಡೌಟ್ಸ್? ಸರ್ ನಮಸ್ತೆ. ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿರೋದು. ಸರ್ ನಾವೇನು ಹೇಳ್ತಾ ಇರೋದಂತಂದರೆ, ಮಾಧ್ಯಮ ಮಿತ್ರರಿದ್ದಲ್ಲ ಸರ್, ನೀವು ಎಲ್ಲೇ ಹೋದ್ರು ಯಾವುದೇ ಸಭಾ ಸಮಾರಂಭ ಇಲ್ಲೇ ಒಂದು ರಾಜಕಾರಣ ಫಸ್ಟು ಪ್ರಶ್ನಿಸಿ ಸರ್ ದಯವಿಟ್ಟು. 2 ವರ್ಷದ ಯಾವುದೂ ರೆಕ್ರೂಟ್ಮೆಂಟ್ ಇಲ್ಲ. ಸೊ ಇವರು ಅದೇ ಟೈಮ್ ಟು ಟೈಮು ಎಲೆಕ್ಷನ್ ನಡೆಸ್ಕೊಳ್ತಾರೆ. ವಿದಿನ್ ಕೋಡ್ ಆಫ್ ಕಂಡಕ್ಟಿನ ವಿದಿನ್ ಟೈಮ್ ಆಫ್ ಪೀರಿಯಡ್ ಒಳಗೆ ಎಲೆಕ್ಷನ್ ಮಾಡಿ ರಿಸಲ್ಟ್ ಬಿಡ್ತಾರೆ. ಇಲ್ಲಿ 2.5-3 ವರ್ಷದ ಯಾವುದೂ ರೆಕ್ರೂಟ್ಮೆಂಟ್ ಇರ್ತಾರ. ಅದೇ ಅವ್ರು 3 ವರ್ಷ ಎಲೆಕ್ಷನ್ ಇಲ್ಲದೆ MLA MP ಎಲೆಕ್ಷನ್ ಇಲ್ಲದೆ ಅವ್ರು ಇರ್ತಾರ. ಅದು ಸರ್ ಅದಕ್ಕೆ ಹೇಳ್ತಾ ಇರೋದು, ನಾವು ಎಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ, ನೀವೆಲ್ಲೇ ಯಾವುದೋ ಒಂದು ಫಂಕ್ಷನ್ ಪ್ರೋಗ್ರಾಮ್ ಹೋದರೆ ವಿದ್ಯಾರ್ಥಿಗಳ ಪರವಾಗಿ ಸರ್ ಅಟ್ಲೀಸ್ಟ್ ಧ್ವನಿಯಾಗಿರೋದೇ ನೀವು. ಒಂದೊಂದು ಸಂಘಟನೆ ಇದೆ ಜೊತೆ ನೀವೆಲ್ಲ ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ದಯವಿಟ್ಟು ಅದನ್ನು ಪ್ರಶ್ನಿಸಿ ಸರ್. ರೆಕ್ರೂಟ್ಮೆಂಟ್ ನಿಂತಿದೆ. ಇವರ ರಾಜಕೀಯ ಹಿತಾಸಕ್ತಿ, ವೋಟ್ ಬ್ಯಾಂಕ್ ಹಿತಾಸಕ್ತಿಗೋಸ್ಕರ ಇವ್ರು ಬಲಿ ಕೊಟ್ಟಿದ್ದು ಸ್ಟೂಡೆಂಟ್ಸ್. 2.5-3 ವರ್ಷ ಆಯ್ತಾ ಈ SC ST ಒಳ ಮೀಸಲಾತಿದು ಏನಿದೆ, ಒಳ ಮೀಸಲಾತಿದು ಅವ್ರು ಮಾಡಲಿ. ಅದೇನು ಕೋರ್ಟಲ್ಲಿ ಅದೇನು ಬರುತ್ತೋ ಅದಾಗಲಿ. ಬಟ್ ಒಳ ಮೀಸಲಾತಿ ಒಳಗೊಂಡಂತೆ ಮಾಡಿದರೆ ಅದು ರೆಕ್ರೂಟ್ಮೆಂಟ್ ನಡೀತಾ ಇದ್ರೆ ಅದೇನು ಫೈನಲ್ ವರ್ಡಿಕ್ಟ್ ಬರುತ್ತೋ ಅದ್ರ ಪ್ರಕಾರ ಏನು ಬೇಕಾದ್ರೂ ಮಾಡಿದ್ರು. ಎಲ್ಲ ಸ್ಟಾಪ್ ಮಾಡಿಬಿಟ್ಟು 2-3 ವರ್ಷ ಇದಕ್ಕೂ ಯಾವುದೂ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ನೀವು ಸರ್ ಎಲ್ಲ ಒಂದು ಮಿನಿಸ್ಟರ್ ಇರಲಿ, ಮಾನ್ಯ ಮುಖ್ಯಮಂತ್ರಿ ಇರಲಿ, ಪ್ರತಿಯೊಬ್ಬರು ಸರ್ ದಯವಿಟ್ಟು ಅದನ್ನು ಪ್ರಶ್ನಿಸಿ ಸರ್. ನನ್ನ ಇದೊಂದು ಆಗ್ರಹ ಅಷ್ಟೇ ಸರ್. ಯಾಕಂತ ನಾವು ಆಲ್ರೆಡಿ ನಾನು ಏನು ಹೇಳೋದಿದೆಯೋ ಅದನ್ನು ಆಲ್ರೆಡಿ ನಮ್ಮ ಸರ್ ಹೇಳಿದ್ದಾರೆ. ಸೊ 2.5-3 ವರ್ಷದ ಯಾವುದೂ ರೆಕ್ರೂಟ್ಮೆಂಟ್ ನೀಡ್ತಾರೆ. ನಾವು ಆಲ್ರೆಡಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಸಮೇತ ಮಾಡ್ತೀವಿ ಅಂತಾರೆ. ಇನ್ನೇನು ಮತ್ತೆ ಈಗ ಕೋರ್ಟು ಈಗ ಫೆಬ್ರವರಿ 12ನೇ ತಾರೀಕು ಈಗ ಇದೆ ಸರ್. ನಮ್ಗೇನು ಫೆಬ್ರವರಿ 11 ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೇನ ಫೆಬ್ರವರಿ 12ನೇ ತಾರೀಕು ಏನನ್ನ ಈ ಕೋರ್ಟ್ ಕೇಸ್ ಏನು ಕ್ಲಿಯರ್ ಆಗದೆ ಇವ್ರೇನು ನಮ್ಗೇನ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಂತ ಅದೇನು ಧಾರವಾಡದಲ್ಲಿ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇನ್ನೊಂದು ZZCಲಿಗಂತೂ ಮಾಡೇ ಮಾಡ್ತೀವಿ. ಅದು ನೇಪಾಳದಲ್ಲಿ ಹೆಂಗಾಯಿತು ಅದಕ್ಕಿಂತ ದೊಡ್ಡ ಮಟ್ಟದಾಗುತ್ತೆ. ಬಟ್ ಅದಾಗದು ಬೇಡ, ಕಾನೂನು ರೀತಿ ಚೌಕಟ್ಟಲ್ಲಿ ಮಾಡೋಣ ಅಂತಂದರೆ ಸೊ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಓಪನ್ ಮಾಡಿ. ಅದೇನು ಬರುತ್ತೋ ಡಿಸಿಷನ್ ಆಗಲಿ, ನೋಟಿಫಿಕೇಶನ್ ಅದು ಸೂಚನೆ ಹೊರಡಿಸಿ ಅಷ್ಟೇ ನಮ್ಮ ಆಗ್ರಹ ಅಷ್ಟೇ. ಥ್ಯಾಂಕ್ ಯು. ಪಕ್ಷ ಸಂಘಟನೆಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತ ಈ ಪ್ರೆಸ್ ಮೀಟಿಂಗ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ, ಇವತ್ತು ರಾಜ್ಯದ ಮೂಲೆ ಬಂದಿರುವಂತಹ ವಿದ್ಯಾರ್ಥಿಗಳು ಇವತ್ತು ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಈ ದೇಶದ ಸಂಪತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ರಾಜ್ಯದ ಸಂಪತ್ತು ಅಂದ್ರೆ ವಿದ್ಯಾರ್ಥಿಗಳ ಜ್ಞಾನವನ್ನೇ ಕೊಲ್ಲಕ್ಕತ್ತರ ಯಾರಪ್ಪ ಅಂದ್ರೆ ಈ ಸರ್ಕಾರ ನಡೆಸೋರು. ಯಾಕಂದ್ರೆ 24 MLAಗಳು 75 MLCಗಳು ಏನ್ ಮಾಡ್ತಾರೆ ಇವತ್ತು ವಿಷಯಕ್ಕೆ? ಇವತ್ತು ನೀವು ವಿದ್ಯಾರ್ಥಿಗಳನ್ನ ಯಾಕೆ ಕೊಡಲಿಕ್ಕಂದ್ರೆ, ಇವತ್ತು ವಿದ್ಯಾರ್ಥಿ ಕೊಲೆ ಮಾಡಿದ್ರೆ ನೀವು ಯಾಕೆ ಇದು ಮಾಡ್ತಿರ್ತಾರ? ಖಾಲಿ ಜಾಗ ಮಾಡ್ಕೊಂಡು ಹೋಗ್ಬಿಡ್ರಿ, ಮತ್ತೊಂದು ಚುದೋ ಬರ್ತಾರಲ್ಲಿ. ಈ ರಾಜ್ಯದ ಚುದೋ ಬಂದೇ ಬರ್ತಾರ. ಇವತ್ತು ಅರ್ಥ ಮಾಡ್ಕೊಡ್ರಿ. ಇವತ್ತ ಪ್ರತಿ 31 ಜಿಲ್ಲೆಗಳಿಗೆ ಹೋಗಿ ನೋಡಿದ್ರೆ, ಎಲ್ಲ ಕಡೆ ನೋಡಿದ್ರೆ, ಯಾಕಂದ್ರ ಎಷ್ಟು ಸಮಸ್ಯೆ ಆಗದ್ರ, ಎಷ್ಟು ಬಡವರ ಬಗ್ಗೆ ಇವತ್ತು ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಬೇಕು. ನಾವೊಂದು ಕರೆ ಕೊಡ್ತೀವಿ ಆಕ್ಚುಲಿ. ಯಾಕಂದ್ರ ಒಂದ್ ವೇಳೆ ಏನಾದ್ರು ನಾಳೆ ಮುಂಬರುವ ಫೆಬ್ರವರಿ 11 ತಾರೀಕಿಗೆ ನಾವಲ್ಲಿ ಕ್ರೀಡಾ ಪಾರ್ಕದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆಗೆ ನಮ್ಮ ಎಲ್ಲರ ಕೂಗಿಗೆ ನೀವು ಮಾಡೋದು ಏನಾದರೂ ಬೇಗ ಕಲ್ಪನೆ ಮಾಡಿದ್ರೆ ವಿದ್ಯಾರ್ಥಿಗೆ ಒಳ್ಳೇದಾಕದ. ಒಂದು ವಿದ್ಯಾರ್ಥಿಗೆ ಒಳ್ಳೇದು ನ್ಯಾಯ ಕೊಟ್ಟ ಹಾಕದ. ಒಂದ್ ವೇಳೆ ಕೊಡದೇ ಇದ್ದಾರೆ ನಾವು ಮುಂಬರುವ ದಿನಗಳಲ್ಲಿ
ಈ 31 ಜಿಲ್ಲೆಗಳಲ್ಲಿ ಎಲ್ಲಾ ಸುತ್ತಿ ಇಡೀ 31 ಜಿಲ್ಲೆಗಳಿಂದ ಕೂಡಿ ಇಡೀ ರಾಜ್ಯ ಸರ್ಕಾರವನ್ನ ಕಾರ್ಯ ಮಾಡೋದಕ್ಕ ನಾವು ಬಿಡೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡ ಮುಗಿಸ್ತೇನೆ. ನಮಸ್ತೆ.